ಬಿಜೆಪಿಯ ಆಂತರಿಕ ಬೇಗುದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಅವರು ಯತ್ನಾಳ್ಗೆ ಮತ್ತೊಮ್ಮೆ ತಿರುಗೇಟನ್ನು ಕೊಟ್ರ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಅವರು ಆಡಿರುವಂತಹ ಮಾತು ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ಪಕ್ಷ ಸಂಘಟನೆಯಲ್ಲಿ ಕಾರ್ಯಕರ್ತರ ಬೆವರು ಕೂಡ ಇದೆ. ಕಾರ್ಯಕರ್ತರಿಗೆ ಅವಮಾನ ಆಗದಂತೆ ನಡಿಬೇಕು. ನಾವು ಸರ್ಕಾರ ಸಿಎಂ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ಪಾಠ ಮಾಡೋ ಕೆಲಸವನ್ನ ಕೂಡ ವಿಜಯೇಂದ್ರ ಅವರು ತಮ್ಮ ವಿರುದ್ಧ ನಿಂತು ಬಂಡಾಯದ ಬಾವುಟ ಹಾರಿಸ್ತಾ ಇರೋರಿಗೆ ಕಿವಿ ಮಾತನಾಡದ ರೀತಿನೂ ಇದೆ, ಕಿವಿ ಹಿಂಡಿದ ಹಾಗೂ ಕೂಡ ಇದೆ. ಸರ್ಕಾರ ಹಾಗೂ ಸಿಎಂ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಅಂತ ಅವ್ರು ನೆನಪು ಮಾಡಿಕೊಡ್ತಾ ಇದ್ದಾರೆ. ನೀವು ಮರ್ತೋಗಿದ್ದೀರಾ, ಹೋರಾಟ ನಮ್ಮಲ್ಲಿ ಅಲ್ಲ, ನಮ್ಮ ನಡುವೆ ಅಲ್ಲ ಅನ್ನೋದು ಮತ್ತೊಂದ್ಸಲ ವಿಜಯೇಂದ್ರ ಅವರು ಯತ್ನಾಳ್ ಬಣಕ್ಕೆ ಕಿವಿ ಹಿಂಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನನ್ನನ್ನು ಒಳಗೊಂಡಂತೆ ನಾನು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ಮತ್ತು ಇದನ್ನ ವಿಜಯೇಂದ್ರ ಅವರು ಟೀಕೆ ಮಾಡಿದ್ರು ಯತ್ನಾಳ್ ಗೌಡ್ರಿಗೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನನ್ನು ಒಳಗೊಂಡಂತೆ ಈ ಮಾತನ್ನ ಹೇಳ್ತಾ ಇದ್ದೇನೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಂತ ಹಿರಿಯರು, ಅನಂತಕುಮಾರ್ ಅಂತ ಹಿರಿಯರು, VS ಆಚಾರ್ಯರು, ತಂಗಾ ಅವರು, ಅನೇಕ ಹಿರಿಯರ ಒಂದು ಶ್ರಮ ಇದೆ. ಲಕ್ಷಾಂತರ ಕಾರ್ಯಕರ್ತರ ಒಂದು ಬೆವರಿದೆ ಇದರಲ್ಲಿ. ಪಕ್ಷ ಸಂಘಟನೆ ಎಷ್ಟು ಎತ್ತರಕ್ಕೆ ಬೆಳೆದು ಬಂದ ನಿಂತದ್ದಲ್ಲಿ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಾನು ಯಾವ ರೀತಿ ನಡ್ಕೊಳ್ತೇನೆ, ಏನು ಮಾತನಾಡ್ತೇನೆ, ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಎಲ್ಲರೂ ಕೂಡ MLA ಆಗೋದಕ್ಕಾಗಲ್ಲ, ಎಲ್ಲರೂ ಕೂಡ ಮಂತ್ರಿ ಆಗೋದಕ್ಕಾಗೋದಿಲ್ಲ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ಲದೇ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಪೇಕ್ಷೆ ಒಬ್ಬ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಲ್ಲ, ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆ ಆಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಕೂಡ ನಡೆದುಕೊಳ್ಬಾರದು. ಇದು ನನ್ನ ಅಪೇಕ್ಷೆನೂ ಇದೆ, ಕಾರ್ಯಕರ್ತರ ಅಪೇಕ್ಷೆನೂ ಇದೆ. ಹಾಗಾಗಿ ಆ ನಿಟ್ಟನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪಕ್ಷದ ಹಿತದೃಷ್ಟಿಯಿಂದ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೇಜವಾಬ್ದಾರಿ ಮುಖ್ಯಮಂತ್ರಿ